ಏನು ಇಷ್ಟೊಂದು ಇದ್ರಾಗ ಮಾಡ್ದವ್ ನೀನು ಕೀಗಳೆಲ್ಲ ಕಿತ್ಕೊಂಡು ಒಳ್ಳೆ ಚಿಕ್ಕ ಮಕ್ಳ ಥರ ಇಬ್ರು ಯಾವಾಗ ವಿಡಿಯೋ ಮಾಡ್ತೀರಿ ಹೇಳ್ರಪ್ಪ. ಫೋನ್ ಹಾಕೊಂಬೋದಕ್ಕ ಪ್ಲೀಸ್ ಫೋನ್ 1 ಸೆಕೆಂಡ್. ಗೈಸ್ ನನ್ನ ಕಂಡ್ರೆ ಏನು ಗೈಸ್ ಹೇಳು ಕೋಪ ನನ್ನ ಕಂಡ್ರೆ ಏನು ಕೋಪ ನಿಮಗೆ ಈ ಕಡೆ ನಾವು ಈ ಸಲ ಯಾಕೆ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ? ಜೊತೆಗೆ ನೀನು ಇರಲು ಬದುಕು ಜೇನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವಂತೂ ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಟೌನಿಗೆ ಬಂದಿದ್ದೀವಿ. ಏನು ಕೆಲಸ ಅಂದರೆ ಸದ್ಯಕ್ಕೆ ನಾವು ನೋಡಿ ಭಾರತ್ ಗ್ಯಾಸ್ ಈ ಆಫೀಸ್ ಮುಂದೆ ನಿಂತಿದ್ದೀವಿ. ಏನಕ್ಕೆ ಅಂತಂದರೆ ಸೊ ಇದು ಅನ್ನೋದು ಗ್ಯಾಸ್ ಸಿಲಿಂಡರ್ ಏನಿದೆ ಅದು ನಮ್ಮ ಅತ್ತೆ ಹೆಸರಲ್ಲಿತ್ತು. ಈಗ ನನ್ನ ಹೆಸರಿಗೆ ನಾನು ಚೇಂಜ್ ಮಾಡಿಸ್ಕೊಳ್ತಾ ಇದ್ದೀವಿ, ಹಾಗಾಗಿ ಬಂದಿದ್ದೀವಿ. ಸೊ ತೀರೋಗಿ 1.5 ವರ್ಷ ಆಯಿತು, ಈಗ ಚೇಂಜ್ ಮಾಡಿಸ್ತಾ ಇದ್ದೀವಿ. ಸೊ ಬನ್ನಿ. ಹಲೋ, ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯಾರು ಯೂಟ್ಯೂಬ್ ಚಾನಲು? ಅಮೃತ ಸ್ಮೆಲ್. ಥ್ಯಾಂಕ್ ಯು. ಸೊ ಬನ್ನಿ ಗೈಸ್, ಈಗ ಎಲ್ಲ ಡಾಕ್ಯುಮೆಂಟ್ಸು ಜೆರಾಕ್ಸ್ ಕಾಪಿ ಮಾಡಿಸ್ಕೊಂಡು ಬಂದು ಈಗ ತೊಗೊಂಡು ಹೊರಗಡೆ ಹೋಗಿ ಬರೋಣ. ಬಾ, ಇಟ್ಬಿಡಿ, ಯಾಕೆ ನೋಡಿ. ಬನ್ನಿ ಗೈಸ್, ಹೋಗೋಣ. ಬ್ಯಾಗ್ ಇಟ್ಕೊಂಡು ಗೈಸ್, ಈಗ ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀವಿ. ಬನ್ನಿ ಹೋಗೋಣ. ಏನಾಯಿತು ಅಂತ ಕೇಳ್ತಾರೆ. ಬಾಬಿ, ಹಲೋ ಹಲೋ, ಬನ್ನಿ, ವಯಸ್ಸಾಗ್ತಿದೆ. ಓಹ್, ಇವತ್ತು ಅಪ್ಪ ಸ್ಪೆಕ್ಸು. ಹಾಯ್ ಟವಿ, ಹಾಯ್ ಅರ್ಣಣ್ಣ. ಲಕ್ಷ ಅಪ್ಪ ಬಂದಿದ್ದಾರೆ. ಯಾರು ಲಕ್ಷ? ಹಾಯ್, ಎಲ್ಲ ತಮ್ಮ. ನಾವು ಹೋದ್ವಿ, ಏನೂ ಆಗಿಲ್ಲ, ವಾಪಸ್ ಬಿಟ್ಟು. ಇನ್ನು ಡಾಕ್ಯುಮೆಂಟ್ಸ್ ಬೇಕಂತೆ. ಅವತ್ತು ಹೇಳಿದ್ದೆ ಒಂದಷ್ಟು, ಇವತ್ತು ಇನ್ನೂ ಬೇಕು ಅಂತವ್ರೆ. ಅದೇ ಅದ್ರಲ್ಲಿ ನೋಡ್ತಾರೆ, ಯಾವ್ದಿಲ್ವೋ ಅದನ್ನ ಕೇಳ್ತಾರೆ. ಅದೇ ಅವ್ರ ಬಗ್ಗೆ ಮಾಡಿರೋದು. ಅವ್ರು ಹುಷಾರು ಅಷ್ಟೇ. ನಾನು ಎಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ, ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ, ಇನ್ನೂ 2 ಬೇಕು. ಡಾಕ್ಯುಮೆಂಟ್ಸ್ ನೋಡ್ತಾರೆ, ಯಾವ್ದಿಲ್ವೋ ಅದನ್ನ ಕೇಳ್ತಾರೆ ಅವರು. ಹಾಗೆ ಮಾಡೋದು ಅವರು. ಹಾಯ್. ಸೊ ಗೈಸ್, ಇವತ್ತು ಹೋಗಿದ್ವಿ, ಆ ಕೆಲಸ ಆಗಿಲ್ಲ, ವಾಪಸ್ ಬಂದ್ವಿ. ಸೊ ಅದಾದ್ಮೇಲೆ ಇವತ್ತು ಏನಿಗೆ ಬಂದಿದ್ದೀರಿ ಅಂತಂದ್ರೆ, ಇಲ್ಲಿ ಕೂತಿರೋದು ನಾವು ಇವತ್ತು. ನಾವು ಈ ಸಲ ಯಾಕೆ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ? ಯಾಕೆ ಮಾಡಿಲ್ಲ ಹೇಳೋ. ಹೆಂಗೆ ಕಾರಣಾಂತರದಿಂದ ಮಾಡಿಲ್ಲ. ಸೊ ಮಾಡಲ್ಲ ಈ ಸಲ. ಇದು ಮಾಡ್ತೀವಿ. ಮಾಡ್ತೀರಾ? ಯಾವಾಗ ಮಾಡ್ತೀವಿ? ಈ ತಿಂಗಳಲ್ಲೇ ಮಾಡ್ತೀವಿ. ಈ ತಿಂಗಳಲ್ಲೇ ಮಾಡೋಣ. ಗೈಸ್, ಇದು ನಮ್ಮ 2nd ಆನಿವರ್ಸರಿ ಸೆಲೆಬ್ರೇಷನ್. ಈ ಸಲ ಆನಿವರ್ಸರಿ ದಿನ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಸೊ ಯಾಕೆ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ಸೊ ಅದು ಇನ್ನೇನು ಆದಷ್ಟು ಬೇಗ ನಿಮ್ ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಸೊ ಆದ್ರೆ ಸೆಲೆಬ್ರೇಷನ್ ಅಂತ ಮಾಡ್ತೀವಿ. ಸೊ ಇದು ಈ ಮಂತ್ ಜೂನ್ ಅಲ್ಲ, ಸೊ ಈ ಜೂನಲ್ಲೇ ಮಾಡ್ತೀವಿ ಸೆಲೆಬ್ರೇಷನ್ನ. ಸೊ ಅದಕ್ಕೊಂದು ಏನದು ಕೆಲವೊಂದು ಪ್ರಿಪ್ರೇಷನ್ ಎಲ್ಲ ಇದೆ. ಸೊ ಅದೆಲ್ಲ ಒಟ್ಟಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ನಮ್ಮ 2nd ಆನಿವರ್ಸರಿ ಸೆಲೆಬ್ರೇಷನ್ ಸಿಂಪಲ್ ಆಗಿ ಬೇಡ, ಸೊ ಗಿಫ್ಟ್ ಮೂಲಕ ಮಾಡೋಣ ಅಂತ. ಹಂಗಾಗಿ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಕೊಡ್ತಾರೆ. ಸೊ ಆಗ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಡಿಲೇ ಮಾಡ್ತಾ ಇದೀವಿ ಅಷ್ಟೇನೆ. ಸೊ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ನಿನಗೆ? ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಸೊ ನಾವ್ ಹೇಳ್ತಾರ ನೋಡಿ, ನೀವು ಕ್ಯೂರಿಯಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ ಇದೇ ಮಂತನೆ. ಸೊ ಮಿಸ್ ಮಾಡ್ದಿರಾ ನೋಡಿ. ಏನ್ ಬಿಬಿ? ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ. ಅದಾದ್ಮೇಲೆ ಈ ಮಂತನೇ ನಮ್ಮ ಮಮ್ಮಿ ಡ್ಯಾಡಿ ಅವ್ರದ್ದು ಆನಿವರ್ಸರಿ ಇದೆ. ಸೊ ಅವ್ರದ್ದು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಈ ಮಂತ್ ಏನು ಗೊತ್ತಾ, ಫಾದರ್ಸ್ ಡೇ ಇದೆ. ಲಾಸ್ಟ್ ಮಂತ್ ಮದರ್ಸ್ ಡೇ ಇದ್ದಾಗ ನಮ್ಮ ಮಮ್ಮಿಗೆ ಮಾಡಿಲ್ಲ. ಸೊ ಅವ್ರಿಗೂ ಏನಾದರೂ ಒಂದು ಸಣ್ಣ ಸರ್ಪ್ರೈಸ್ ಕೊಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈ ಮಂತ್ ಇನ್ನು ಅಷ್ಟೊಂದಿದೆ, ಮಾಡೋಣ ಗೈಸ್, ಒಂದೊಂದೇ ಮಾಡೋಣ. ಓಕೆ, ಮಾಡೋಣ. ಸದ್ಯಕ್ಕೆ ಮನೆಗೆ ಹೋಗೋದಾ? ಈಗ ಮನೆಗೆ ಹೋಗೋಣ. ಬನ್ನಿ ಎಲ್ಲರೂ ಹೋಗೋಣ ಮನೆಗೆ. ಅಷ್ಟೇ ಗೈಸ್, ಬನ್ನಿ.
ನೀವೇನು ಹೋಟ್ಲಲ್ಲೇ ತಿನ್ನೋದು. ಅಲ್ಲ ಬಸ್ಸಾರು ಉಪ್ಸಾರು ಮಾಡೋ ಕಡೆ ಹೋಗ್ಬೇಕಂತೆ ಏನಕ್ಕೆ ಬಸ್ಸಾರ್ ತಿನ್ನಕ್ಕ? ಲಕ್ಷ ಹಾಯ್ ನೋಡಿ ನೋಡ್ಬಿಟ್ಟು ಹಾಯ್ ಮಾಡ್ಬೇಕು ಒಂದ್ ನಿಮಿಷ ಇರ್ಬೇಕು. ಸೊ ಇವಾಗ ನಾವೆಲ್ರು ಟೌನ್ಗೆ ಹೋಗ್ತಾ ಇದೀವಿ. ಏನಕ್ಕಮ್ಮ ಹೋಗ್ತಾರಲ್ಲ ಬ್ಲೌಸ್ ಒಂದು ಸ್ಟಿಚಿಂಗ್ ಕೊಡ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ಇದನ್ನಂತೂ ಲಾಗ್ ಮಾಡಿ ಕಳಿಸ್ಬಿಡ. ವ್ಲಾಗ್ಗೆ ಆಗ್ತಾ ಇರೋದು, ಇನ್ಮೇಲೆ ಡೈರೆಕ್ಟ್ ಹಾಕ್ತೀನಿ. ಆಯ್ತು ಚೋಟು, ನಿಮ್ ಡ್ಯಾಡಿ ಬಂದಿದ್ರಲ್ಲ ಎಲ್ಲಿ? ನೆಕ್ಸ್ಟ್ ವಾರದಲ್ಲಿ ಇದು ಸೋಮವಾರ, ಈ ವಾರದಲ್ಲೇನೆ ಲಾಸ್ಟ್ ಅಲ್ಲಿ ಎಲ್ಲ ಒಂದು ಪ್ರೋಗ್ರಾಮ್ ಇದೆ, ಹೋಗ್ಬೇಕು, ಎಲ್ಲ ತೋರಿಸ್ತೀವಿ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬ್ಲಾಗು ತುಂಬಾ ಹಾರಿಬಲ್ ಪ್ಲೇಸ್, ಅದು ಹೋಗ್ತಾ ಇದೀವಿ. ಸೊ ಅದು ಬ್ಲಾಗ್ ಖಂಡಿತ ಬಂದೇ ಬರ್ತಾ, ಯಾಕಂದ್ರೆ ನಾನು ಲಾಸ್ಟ್ 2 ವರ್ಷನೂ ಬ್ಲಾಗ್ ಮಾಡಿದೀನಿ, ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಹೋದ ವರ್ಷನೂ ಮಾಡಿದೀವಿ, ನಾನು ಅಪ್ಲೋಡ್ ಮಾಡಿಲ್ಲ. ಅಂದ್ರೆ ಮಾತ್ರ ಸೂಪರ್ ಅದಕ್ಕೆ ಈ ವರ್ಷ ಅದು ಮಾತ್ರ. ಸೊ ತುಂಬಾ ಚೆನ್ನಾಗಿದೆ, ಅದೇನು ಅಂತ ಎಲ್ಲಾನು ಸ್ಟೋರಿ ಹೇಳ್ತೀವಿ ಅದ್ರದ್ದು ಪ್ಲೇಸ್ದು. ಸೊ ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ನೋಡಿ ಮಿಸ್ ಮಾಡಬೇಡಿ. ಅಂಡ್ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹೇಳಮ್ಮ, ಸಬ್ಸ್ಕ್ರೈಬ್ ಮಾಡ್ಕೊಡಿರುತ್ತೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು ಚಮ್ಮು, ನೀನು ಅಮ್ಮ ತಮ್ಮ ಚಾನಲ್ ಹೇಳು. ಹೇಳಲ್ಲ. ಸರಿ, ಈಗ ಹೋಗಿ ಬರ್ತೀವಿ ಗೈಸ್. ಟೌನ್ ಬಂದಿದೀವಿ, ಊಟ ಹುಡುಕ್ತಾ ಇದೀವಿ. ಊಟ ಎಲ್ಲ ಕ್ಲೋಸ್, ಹೋಟೆಲ್ಗಳೆಲ್ಲನು ಕ್ಲೋಸ್ ಆಗಿದೆಯಂತೆ. ಸೊ ಈಗ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ, ಬನ್ನಿ ಹೋಗೋಣ. ನೋಡಿ, ಲಕ್ಷಂಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಹಾಯ್. ಅಯ್ಯೋ, ಏನಾಯ್ತು? ಅವ್ರೆಲ್ರು ಊಟ ಮಾಡ್ಕೊಂಡ್ ಬರಕ್ ಹೋದ್ರು, ನಾನು ಒಬ್ನೇ ಕೂದಿದ್ದೀನಿ ಇಲ್ಲಿಗ ಸದ್ಯಕ್ಕೆ. ಓವರ ಅಲೋ ಈ ಕಡೆ ನೋಡಿ. ಇವಾಗ ಹೇಳಿ. ಆಂಬಾಡೆ ಚೆನ್ನಾಗಿತ್ತು, ಮತ್ತೆ ಅನ್ನ ಸಾಂಬಾರು ಚೆನ್ನಾಗಿತ್ತು. ನಿನ್ಗೆ ಹೇಳಮ್ಮ, ತಿನ್ಬೋದಲ್ಲ, ಚೆನ್ನಾಗೈತೆ, ತಿನ್ಬೋದು. ನಿಂಗೆ ಅಷ್ಟು ಇಷ್ಟ ಆಗಿಲ್ಲ ಅನ್ಸುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಏನ್ ಮನೆಗಿಂತ ఎక్కువನೇ. ಮತ್ತೆ ಅಲ್ಲಾಗಿದ್ರೆ ಬಸ್ಸಾರು ಮುದ್ದೆ. ಆಕ್ಚುಲಿ ನೀವು ನಮ್ಮ ಅಮ್ಮನ ಬಾಯಲ್ಲಿ ಹಳ್ಳಿ ಭಾಷೆಗಳನ್ನ ಕೇಳ್ಬೋದಾಗ. ಊಟ ಮಾಡಿದ್ರಾ? ನಾವು ಪಡ್ಡು ತಿಂದ್ರ ಬಂದಿದ್ದಾರೆ ಗೈಸ್. ಈಗ ಸೆಲೆಕ್ಟ್ ಮಾಡ್ಬೇಕು, ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಪ್ರೈಸ್ ಗಳು ಜಾಸ್ತಿ ಗೊತ್ತಾ? ನೆಕ್ಸ್ಟ್ ಸತಿಯಿಂದ ಯಾವ ಸೀರೆನೂ ತಗೊಳೋದು ಬೇಡ ಅನ್ಸ್ಬಿಟ್ಟಿದೆ. ಇನ್ನೊಂದೇನು ಸಾಕ್ ಬಾರಮ್ಮ, ಯಾವ್ ನೋಡ್ತಾವ ಡಿಸೈನ್ ಕೊಡಮ್ಮ. ಬಾ ಫ್ರೀಯಾಗಿ ಎಲ್ಲಾರು ಬಂದ್ಬಿಟ್ಟು ಒಂದ್ ಸೀರೆ ಸೆಲೆಕ್ಷನ್ ಮಾಡ್ಬಿಡುದು. ಎಷ್ಟು ರೂಪಾಯಿ ತಗೋತಮ್ಮ? ಹೆಣ್ ಬಿತ್ರಿಗೆ ಹೋಗೋಣ ನಡಿಯಮ್ಮ. ಇಲ್ಲಿ ನಾವ್ ಕೇಳಿದ ರೇಟ್ ಅವ್ರು ಕೊಡಲ್ಲ, ಅವ್ರು ಹೇಳಿದ ರೇಟ್ ನಾವ್ ಕೊಡಲ್ಲ. ಮತ್ತೆ ಕಮ್ಮಿನೇ ಇರೋದು. ಇದು ಏನ್ ಹೇಳೋ, ಚೆನ್ನಾಗಿರೋದು ಅಲ್ಲೇ ನೋಡ್ಬೋದು, ಚೆನ್ನಾಗಿರೋದು. ಆಂಟಿ ಬೈತಾರ, ಬಾ ಅಲ್ಲೋಡಲ್ಲಿ ಆಂಟಿ ಬಂದಾರ. ಹೆಂಗಾಡ್ತ ನೋಡಿ ಚುಳು. ಲಕ್ಷ, ಮನೆಯಲ್ಲಿ ಜಾಸ್ತಿ ಬ್ಯಾಗ್ಗಳಿದೆ, ಬೇಡವಾ? ಆಯ್ತ್ರ ಊಟ ಬಾಬಾ ಏನಮ್ಮ ಅದು? ಯೂಟ್ಯೂಬಾ? ಅಂಕಲ್ ಬ್ಯಾಗ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್, ಇರೋ ದೊಡ್ಡಬಳ್ಳಾಪುರ ಗೈಸ್. ಮತ್ತೆ ಬಟ್ಟೆ ಶಾಪಿಗೆ ಬಂದಿದೀವಿ. ಹಲೋ. ಸೊ ಮತ್ತೆ ತಗೊಳಕ್ ಬಂದಿದೀವಿ, ನೋಡ ಈ ಸತಿ. ಹಾಯ್ ಲಕ್ಷು. ಸೊ ನಮ್ ಡ್ಯಾಡಿ ಅವ್ರಿಗೆ ತಗೊಳ್ತಾ ಇದೀವಿ ಈಗ. ಇವ್ರಿಗೆ ಗಿರೀಶ್ ಅವ್ರಿಗೆ, ಆಕಾಶ್ ಅವ್ರಿಗೆ ಫ್ಯಾನ್ಸಿದು ಟಿ ಶರ್ಟ್ ಏನು ಬಂದಿಲ್ವಂತೆ, ನಾಳೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಒಟ್ಟಡು ನೋಡೋಣ. ಶರ್ಟ್ ಆದ್ರೆ ಶರ್ಟೇ ತಗೊಳ್ಳೋಣ. ಆಯ್ತು, ಹೊಲ್ಕೊಡ್ತೀನಿ ನಾನು ಇವಾಗ.
ವೈಟ್ ಬೇಡ ಡೈಲಿ ಏನಾಗಿ ಗೊತ್ತಾ ಅಲ್ಲಿ ಅಲ್ಲೈತೆ ನೋಡೋದು ಬಾದಾಮಿ ಮಿಲ್ಕ್ ಕುಡಿತಿ ಅದು ಇಸ್ಕೊಡ್ತೀನಿ ಕೊಡ್ಸ್ಲಾ ಹೋಗೋಣ ಬಾದಾಮಿ ಮಿಲ್ಕ್ ಹೋಗೋಣ ಎಲ್ ಮಾಡ್ತಾ ಇರೋದು ಈ ಕಡೆ ನೋಡು ಏನ್ ಗಿರಿ ಇಷ್ಟು ಚೆನ್ನಾಗಿದೆ ಡ್ರೆಸ್ ಕರೆಕ್ಟ್ ಆಗಿದೆ ಮತ್ತ ಬಾಡಿ ಹೆಂಗೆ ಮೇಂಟೈನ್ ಮಾಡಿದೀವಮ್ಮ ಬಾಡಿ ಮೇಂಟೈನ್ ಮಾಡಿದಾರ ನಿಮ್ ಡ್ಯಾಡಿ ಓ ನಿನ್ಗೆ ಆಗಲ್ಲ ಬಿಡೋದು ಆರ್ಗೇನ್ ನಡೀತಾ ಇದೆ ಗೈಸ್ ಇಷ್ಟೊತ್ತು ಮಾತಾಡ್ಬಿಟ್ಟು ಬಂದೆ ಫೈನಲೈಸ್ ಈಗ ಮಾಡ್ತಾ ಇದಾರೆ ಆಗ್ಬಿಟ್ಟು ಬನ್ನಿ ನಾಳೆಲ್ಲ 300 ಬಿತ್ತಿವಾಗ ಲೆಕ್ಕಕ್ಕೆ ಏನ್ ಅವ್ರದ್ದು ಇವ್ರದ್ದು ಎಲ್ಲ ಒಂದೇನೇನ ರೇಟ್ ನನ್ ಕಂಡ್ರೆ ಏನ್ ಗೈಸ್ ಹೇಳು ಕೋಪ ನೋಡ್ಕೊಂಡ್ರೆ ಏನ್ ಕೋಪ ನಿಮ್ಗೆ ಇವತ್ತು ನಾನು ನಿನ್ ಕೇಳಲೇಬೇಕು ಎಷ್ಟು ತೀಟ ಮಾಡ್ತಾವ ಗೊತ್ತಾ ಗೈಸು ಏನೇನಿದು ಏನೆಲ್ಲ ಏ ಗೈಸ್ ನೋಡಿ ನಾನು ಸ್ವಲ್ಪ ಹತ್ತು ಬಿಡ್ತಾಳೆ ಎಷ್ಟು ಸ್ಟಾಪ್ ಅಷ್ಟೇ ಗೈಸ್ ಅಷ್ಟೇ ಪಾಪ ಹಾ ಫೈನಲೈಸ್ ಆಯ್ತಾ ಬಿಡಿ ಬನ್ನಿ ಹೋಗೋಣ ಅದೇ 300 ರೂಪಾಯಿ ಬಿತ್ತು ಶರ್ಟು 13 ಶರ್ಟ್ ಗೈಸ್ ಇಲ್ಲಿ ತಗೊಂಡ್ರೋದು ಇಡು ಒಳಗಡೆ ಓಡಿ ಬೇಗ ಒಳಗಡೆ ಕುತ್ಕೊಳ್ರಿ ಗೈಸ್ ನಾವು ಊಟ ಮಾಡಿಲ್ಲ ಗೈಸ್ ಅವರೆಲ್ಲ ಮಾಡಿದ್ರು ನನಗೆ ಹೊಟ್ಟೆ ಎಷ್ಟು ಆಗ್ತಾ ಇದೆ ಏನೋ ತಿನ್ಬೇಕು ನೋಡೋಣ ಚಾಟ್ಸ್ಗೆ ಹೊಟ್ಟೋಗ್ಬಿಡೋಣ ಯಾಕಂದ್ರೆ ಆಲ್ಮೋಸ್ಟ್ ಇನ್ನೇನು 4:30 ಆಯಿತು ಟೈಮ್ ಇನ್ನೇನು ತಿನ್ನೋದು ಊಟ ಗೈಸ್ ಈಗ ನಮ್ಮ ಅಮ್ಮವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ ಅವರು ಅಂದ್ರೆ ಸ್ಯಾರೀಸ್ ಎಲ್ಲ ನೋಡ್ತಾ ಇದಾರೆ ಅವರು ಸೊ ನಾನು ಊಟ ಮಾಡಿರ್ಲಿಲ್ಲ ಹೊಟ್ಟೆ ಎಷ್ಟು ಆಗ್ತಿತ್ತು ಅಂತಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಚಾಟ್ಸ್ ತಿನ್ಬೇಕು ಚಾಟ್ಸ್ ತಿನ್ನಕ್ಕೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಒಟ್ಟಿಗೆ ಹೋಗ್ಬೇಕು ಸೊ ನನ್ಗೆ ಇವಾಗ ಇರಾಕ್ ಆಗ್ತಿಲ್ಲ ನಿಜ ತಲೆ ನೋಡ್ತಾ ಇದೆ ತುಂಬಾ ಹಂಗಾಗಿ ಜ್ಯೂಸ್ ಕುಡಿಯೋಣ ಅಂತ ಬಂದೆ ಅದಕ್ಕೆ ಒಂದ್ ಎಗ್ ಪಫ್ ಹೇಳಿದ್ದೀನಿ ಒಂದ್ ಎಗ್ ಪಫ್ ಜ್ಯೂಸ್ ಕುಡ್ಬಿಟ್ಟು ಹೊಟ್ಟೋಗ್ಬಿಡೋಣ ಆಮೇಲೆ ಬೇಕಾದ್ರೆ ಎಲ್ಲಾರು ಮಸಾಲೆ ಪುಡಿ ತಿನ್ನಕ್ಕೆ ಚಾಟ್ಸ್ಗೆ ಹೋಗೋಣ ಅಂತ ಇವತ್ತೊಂಥರ ಡೇ ಚೆನ್ನಾಗಿದೆ ಗೈಸ್ ಆಕ್ಚುಲಿ ಇವತ್ತೆಲ್ಲರೂ ಮನೆ ಹತ್ರನೇ ಇದಾರೆ ಎಲ್ಲ ಒಟ್ಟಿಗೆ ಓಡಾಡ್ತಾ ಇದೀವಿ ಅವ್ರವ್ರ ಕೆಲಸ ನಮ್ ಕೆಲಸ ಎಲ್ಲ ನಾವು ಮಾಡ್ಕೊಳ್ತಾರ ಚೆನ್ನಾಗಿ ಅನ್ಸ್ತಿದೆ ಇವತ್ತು ಅಂಡ್ ತುಂಬಾ ದಿವಸ ಅಂತ ಅನ್ಕೊಂಡಿದ್ದೆ ನಾನು ಏನ್ ಗೊತ್ತಾ ಎಲ್ಲಾರು ನಾವು ಚಾಟ್ಸ್ ತಿನ್ನಕ್ ಹೋಗ್ಬೇಕು ಒಟ್ಟಿಗೆ ಅಂತ ಸೊ ಫೈನಲಿ ಇವತ್ತು ನೆರವೇರ್ತಾ ಇದೆ ಅದು ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಬೇಬಿ ಇದೇನು ತಂದ್ಬಿಟ್ಟಿದೀವಿ ಇವತ್ತು ಇಸ್ ಮೈ ಫೇವ್ರೆಟ್ ಬಟರ್ ಫ್ರೂಟ್ ಜ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಬೇಬಿ ಚೆನ್ನಾಗಿದೆ ಥ್ಯಾಂಕ್ ಯು ನೀನು ಕುಡಿ ಇನ್ನೊಂದು ಹಾಫ್ ಕೊಡು ಆಮೇಲೆ ಸಿಗ್ತೀನಿ ಗೈಸ್ ಗೈಸ್ ನೋಡಿ ಎಷ್ಟು ಸ್ಯಾರೀಸ್ ಇದೆ ಅಂತ ಅಂದ್ರೆ ಆ ಲೈನ್ ಈ ಲೈನ್ ಎಲ್ಲ ತುಂಬಾ ಇದೆ ಬಟ್ ಈಗ ನಾವು ಸೆಲೆಕ್ಟ್ ಮಾಡಿರೋದು 2 ಇದು ತೋರಿಸಿದ್ರೆ ನನಗೆ ಇಷ್ಟ ಆಗ್ತಾ ಇಲ್ಲ ನಮ್ಮ ಮಮ್ಮಿಗೆ ಬೇಡ ಮಾಡು ಸೊ ಈ ಸೈಡ್ ಬಂದೆ ಈ ಸೈಡ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇಷ್ಟ ಬಟ್ ತಗೊಳಲ್ಲ ಈಗ ಸದ್ಯಕ್ಕೆ ಮನೆ ಹೋಗುವ ತುಂಬಿಟ್ಟಿದ್ದಾರೆ ಗೈಸ್ ಇಲ್ಲೊಂದು ಯಾವ್ದಮ್ಮ ಫೈನಲಿ ತಗೊಂಡಿದ್ದಾಯ್ತು ಹೋಗೋಣ ಬನ್ನಿ ಎಲ್ಲ ಹೋಗಿದ್ದಾರೆ ಇವ್ರು ಆಕಾಶ್ ಅವ್ರು ಅಂತ ನೋಡ್ಬೇಕು ಮೈಕ್ ಆಮೇಲಿದೆ ಇಲ್ಲೇ ಇದಾರಲ್ಲ ಕಮನ್ ಸ್ಲಿಪ್ಪರ್ ಹಾಕಲ್ಲ ಸ್ಲಿಪ್ಪರ್ ಮುಗೀತು ಗೈಸ್ ಬನ್ನಿ ಹೋಗೋಣ ಈಗ ಲೆಟ್ಸ್ ಗೋ ಬನ್ನಿ ಆಟೋ ರಾಜ ಏನು ಇಡೀ ಅಂಗಡಿ ತಗೋತೀಯ
ಅಂಗಡಿ ತಗೊಂಡ್ಬಿಟ್ರೆ ಬೆಸ್ಟ್ ಅಲ್ಲ. ಆಯ್ತು ತಗೋ. ಅವ್ರು ತೋರ್ಸ ಎಲ್ಲ ಅವ್ರು ಯೂಟ್ಯೂಬ್ ಅಲ್ಲಿ ಬರ್ಲಿ. ಯೂಟ್ಯೂಬ್ ಅಣ್ಣ 231 ಏನ್ ಗುರು 231 ಎಲ್ಲಾ ಐಟಮ್ಸ್ ಇಲ್ಲೇ ಇದೆಯಲ್ಲ ಬೇಬಿ ನಮ್ದು. ಅದು ಗಟ್ಟಿಯಾಗಿರ್ಲಿ. ಇವ್ರ ಹತ್ರ ಐಟಮ್ ತಗೊಂತ ಇದ್ ಮುಂಚೆ ಹೌದಾ ದಬ್ಬಾಪುರದಲ್ಲಿ ಮಸಾಲಾ ಐಟಮ್ಸ್ ಅಲ್ಲಿದ್ದಾಗ ಕೊಡ್ತೀನಿ. ಯೂಟ್ಯೂಬ್ ಪೇಜ್ ಯಾವ್ದು? ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಪ್ಪ. ಥ್ಯಾಂಕ್ ಯು. ವಾವ್ ಜಾರಮಂಡಿ. ಅಯ್ಯೋ ನಾನು ಯಾವಾಗ ಹೇಳ್ತೀನಿ ನಿಧಾನಕ್ಕೆ ಇಡು ಕಾಲು. ಜಾರ್ತಲ್ಲ ಗೊತ್ತಾಗಿಲ್ಲ. ಬರ್ತತ್ತು ತಗೋ ಕೈ ಒರ್ಸ್ಕೊ. ಲಕ್ಷ ಇದು ಟಿಶ್ಯೂ ಪೇಪರ್ ಇದೆಯಲ್ಲ ಇಲ್ಲೇ. ಅಮ್ಮಮ್ಮ ಫಸ್ಟ್ ಟೋನ್ ಬಿಟ್ಟು ಮನೆ ಕಡೆ ಹೋಗೋಣ. ಖರ್ಚು ಆಗ್ತದೆ. ಅವ್ರೆಲ್ಲ ನಗ್ತಾವ್ರಿ ಮಾತಾಡೋದ್ ನೋಡಿ. ಇವಾಗ ಎಲ್ಲೇ ಕ್ಯಾಮ್ರಾ ತಗೊಂಡೋದ್ರೆ ಎಲ್ಲರಿಗೂ ಗೊತ್ತು. ನಮ್ಮ ಕಂಜು ಅಲ್ಲಮ್ಮ ಇವಾಗ ಯಾರೇ ಕ್ಯಾಮ್ರಾ ಮೊಬೈಲ್ ತಗೊಂಡ್ ಹೋಗ್ಬಿಟ್ರು ಸಾಕು. ಇನ್ಸ್ಟಾಗ್ರಾಮ ಯೂಟ್ಯೂಬ. ಬೇಸ್ ಫೈನಲಿ ಪಾನಿಪುರಿ ಮಸಾಲ ಪುರಿ ತಿನ್ನಕ್ಕೆ ಬಂದಿದೀವಿ. ಬನ್ನಿ ಇದೆಲ್ಲ ಇನ್ನ ಬರ್ತಾ ಇದಾರೆ. ಸ್ವಲ್ಪ ಹೋಗಿ ಟೋಕನ್ ತಗೊಳ್ಳೋಣ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು 6 ತಿಂಗಳಾಗ್ಬಿಟ್ಟಿತ್ತು ಹೋಗಿ. ಏನ್ ಬೇಬಿ ನ್ಯೂ ಇಯರ್ ಇಂದಾನು ಇಲ್ಲ ಇವರು. ಲಾಸ್ಟ್ ಇಯರ್ ತಿಂದಿರೋದಿಲ್ಲಿ. ನ್ಯೂ ಇಯರ್ ಇಂದಾನು ಇಲ್ಲ. ಸೊ 6 ಮಂತ್ಸ್ ಆಗಿತ್ತು ಇವರು ಬಂದು. ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಬಂದು ನೋಡ್ಕೊಂಡು ಹೋಗ್ತಾನೆ ಇದ್ವಿ. ಹೀಗ್ ಬಂದಿದ್ದಾರೆ. ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡ್ದ ಇಷ್ಟು ಕಡ್ರು ಬೇಡ ಬೇಡ ಅಂತಿದ್ದೆ. ಮಸಾಲ ಪುರಿ ಗೈಸ್. ಆಮೇಲೆ ಕೊಡ್ಸು ಬಾಯ್ತು. ಮಾಮ್ ಮಸಾಲೆ ಬೇಕಾ ಪಾನಿ ಬೇಕಾ? ಅಲ್ಲ ಪಾನಿಪುರಿ ಬೇಕಾ ಮಸಾಲ ಪುರಿ ಬೇಕಾ ಅಂತ ಗೊತ್ತಿಲ್ದವ ಆಡ್ಬೇಡ ಅಮ್ಮ. ಪಾನಿ ಮಸಾಲಾನೇ ಹಾಕೊಂಡಿಲ್ಲ. ಹಿಡ್ಕೊ ಕೈ ಹಿಡ್ಕೊಳ್ತೀನಿ ನಾನು ಕೊಡ್ತೀನಿ ನಿನ್ಗೀಗ. ಒಂದ್ ನಿಮಿಷ ರಾಮ ನಿಮಿಷ ನೀನು ನೋಡಿ ಗೈಸ್. ಮಾಡು ಚೆಲ್ಲು ತಾಮಾಡ್ಬೇಕ. ನಿಧಾನ ಕುಡಿ ಕೂಲ್ ಹಾಕ್ತೀನಿ. ನಾನೊಂದು ಪಾನಿಪುರಿ ತಿನ್ಬಿಟ್ಟು ಹೋಗ್ತೀನಿ. ಬನ್ನಿ ಗೈಸ್, ಹಾಗೆ ಮಸಾಲ ಪುರಿ ಹಂಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ತಿಂದೆ ಬಿಟ್ಟು ಎಷ್ಟು ಬೇಗ? ಯಾಕಮ್ಮ ತಿನ್ನು. ಐಸ್ ಕ್ರೀಮ್ ಕೊಡಿಸ್ತೀನಿ ತಿನ್ನು. ಈಗ ಫೈನಲಿ ಮನೆಗೆ ಬಂದು ಲೈಟ್ ಇದನ್ನ ಸೊ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ ಆಕ್ಚುಲಿ. ಫೋನ್ ಹಾಕೊಂಬೋದಕ್ಕ ಫೋನ್ 1 ಸೆಕೆಂಡ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 1 ಸೆಕೆಂಡ್ ಹೆಂಗ ಆಯ್ತು ಅಂತಂದ್ರೆ ಹೇಳ್ತೀನಿ ಕೇಳಿಲಿ. ಹೇಳ್ತೀನಿ ಕೇಳೋ ಒಳಗಡೆ ಬರ್ತಾ ನಿನ್ ಮೊಬೈಲ್ ಎತ್ಕೊಂಬಂದು ಲಿಕ್ದೆ. ಸರಿ ಇಲ್ಲ ತಡಿ ನೋಡೋಣ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಇಕ್ಕೊಂಡ್ ಬಂದೆ. ನೋಡೋಣ ನೀನ್ ಏನ್ ಹಚ್ಚಿ ಅಂತ. ನೀವಿಬ್ರು ಗಾಬರಿ ಆಗಿದ್ನ ನನಗೆ ಭಯ ಆಯ್ತು. ಅದಕ್ಕೆ ನಕ್ಬಿಟ್ಟೆ ಆಗ್ಬೇಕಪ್ಪ ಅಂತ. ನಾನ್ ಪ್ರಾಂಕ್ ಮಾಡೋಣ ಅನ್ಕೊಂಡ್ರೆ ಏನೋ ಇಷ್ಟೊಂದು ಎದ್ರಕೊಂಡಿ ನೀನು. ಇವ್ರೆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನಾನು ಕ್ಯಾಮ್ರಾನೇ ಆಫ್ ಮಾಡ್ಬಿಟ್ಟೆ. ನನ್ಗೆ ಕಾಲ್ ಮಾಡೋದ್ರ ನಾನು ಕಾಲ್ ಮಾಡ್ದೆ.
ಇಬ್ರು ಎಷ್ಟು ಶಾಕ್ ಆದ್ರು ಅಂದ್ರೆ ಇದು ಗೊತ್ತಾಗೋಯ್ತಾ ನಾನು ಹೋಗಿ ರೂಮಲ್ಲಿ ಇಟ್ಬಿಡೋಣ ಅಂತ ನೋಡ್ದೆ ನೀನ್ ಹೋಗಕ್ಕೆ ಬಿಡ್ತಲ್ಲ ನನ್ ಜೊತೆನೆ ಬರ್ತಾ ಇದೆಯಲ್ಲ ಸ್ವಿಚ್ ಆಫ್ ಆಗಿದ ತಕ್ಷಣ ಅಲ್ಲ ಚಾರ್ಜಿಂಗ್ ಇಲ್ಲ ಹಂಗಾಗಿ ಫ್ಲಾಶ್ ಲೈಟ್ ಆನ್ ಆಗ್ತಾ ಇಲ್ಲ ಸೊ ಇದೆಲ್ಲ ಕಂಟ್ ಆಗ್ತೀನಿ ಸೊ ಚಾರ್ಜಿಂಗ್ ಮೊಬೈಲ್ ಎಲ್ಲ ಹಾಕ್ಬೇಕು ಸೊ ಬಾಯ್ ಆಮೇಲೆ ಗೈಸ್ ನೈಟು ಲಕ್ಷ ಅವ್ರ ತಾತ ಬಂದಮೇಲೆ ಆಡಾಕು ಅಂತ ಫೋರ್ಸ್ ಮಾಡಿ ಹಾಕ್ಸ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ ಗೈಸ್ ಇಲ್ಲಿ. ಸೊ ಇವರಿಬ್ರು ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ ಲಕ್ಷಂಗೆ. ಅದೇ ಕರೆಕ್ಟ್ ಸೈಜ್ ಶರ್ಟ್ ತಗೊಂಡೋಗಿ ಇಬ್ರು ಯಾವಾಗ ವಿಡಿಯೋ ಮಾಡ್ತೀರಿ ಹೇಳ್ರಪ್ಪ. ಏ ಮಹೇಶ 3 ಗಂಟೆಗೆ ಅವ್ರು ಇದಕ್ಕೆ ಹೋಯ್ತವ್ರೆ ಬೆಳಗಿನ ಜಾವ. ಅದ್ರ ನೀರ್ ಟ್ಯಾಂಕ್ ಎಲ್ಲ ಐತೆ, ನೀರೆಲ್ಲ ಹಾಕೊಂಡ್ ಬರ್ಬೇಕು. ನೀನು ಅಷ್ಟು ಬೇಕು ಏನಕ್ಕೆ ಜೋಬಲ್ಲಿ ಕೆತ್ಕೊಂಬಿಟ್ಟ. ನೀನ್ ಮಾಡ್ತಿದ್ದೆ ಮಾಡ್ತಾ ಇದ್ದೆ. ನಾನೇನ್ ಮಾಡೋದು, ಭಜನೆ ಮಾಡ್ತಾ ಇದ್ದೀರು. ಏ ಮಹೇಶ ಆಗಲ್ಲ. ಅಮ್ಮನ ಕೆಳಲೆ ಬಟ್ಟೆ ಮಿಷಿನ್ ಹಾಕ್ಬಿಟ್ಟು ಹೋಗಿ ನಾನು ವಾಶ್ ಮಾಡ್ಬೇಕು, ಅರ್ಥ ಮಾಡ್ಕೊ. ಏ ಇಲ್ಲ ಅಲ್ಲಡಮ್ಮ, ಇಲ್ಲ ಮೀಟಿಂಗ್ ಹೋಗು. ಏನ್ ಇಷ್ಟೊಂದು ಇದ್ರಾಗ ಮಾಡ್ದ ನೀನು ಕೀಗಳೆಲ್ಲ ಕಿತ್ಕೊಂಡು ಒಳ್ಳೆ ಚಿಕ್ಕ ಮಕ್ಳ ತರ. ಅಮ್ಮ ಇನ್ ಕೀ ಕೊಟ್ರದಾನೆ ಮೂವ ತಗೊಂಡೋಗಕ್ಕೆ. ಆಯ್ತು, ಊಟ ಮಾಡ್ಕೊಂಡು ಹೋಗ್ತೀವಿ, ಗ್ಯಾಸ್ ಹಾಸ್ಕೊಂಡ್ಬಿಡ್ತೀವಿ. ಎಸ್ ಸತಿ ಅಂತ ಇಲ್ಲಿಗೆ ಬಂದು ಓಡಾಡ್ಕೊಂಡು ಇಲ್ಲೇ ನಾನು ಹೇಳು. ಒಂದು 10 ನಿಮಿಷ ಅಮ್ಮ 9 ಗಂಟೆ ನಿಮ್ಮ ಪಾಡಿ ನಿಮ್ಮ ಮನೆಗೆ ಹೋಗಿರಂತೆ, ಗ್ಯಾಸ್ ಹಾಕ್ಸ್ಕೊಂಡ್ಬರ್ತಾರೆ. ನೀನ್ ಕರೆಕ್ಟಾಗಿ ಹೇಳು ಯಾವಾಗ ನೀನು ಬ್ಲಾಗ್ ಮಾಡ್ತೀಯಾ. ನಾನು ಅವತ್ತಿಂದ ಕೇಳ್ತಾ ಇದೀನಿ ಯಾವತ್ತು ಫ್ರೀ ಇರ್ತೀಯಾ. ಹೆಂಗೆ ಗೈಸ್ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾರು ಸಪೋರ್ಟೇ ಮಾಡಲ್ಲ. ಲಕ್ಷ ತಿನ್ನ ಲಕ್ಷ ಅವ್ರ ಡ್ಯಾಡಿ ಊಟ ಮಾಡಿಸ್ತಾ ಇದಾರೆ ಲಕ್ಷಂಗೆ. ಲಕ್ಷ ನಮ್ಗೆ ಆ ಥರ ಗುಡ್ ನೈಟ್. ಗುಡ್ ನೈಟ್. ಬಾಯ್ ಟಾಮಿ. ತಾತ ಜೊತೆ ಬರ್ಬೇಕು. ಅಮ್ಮ ಬಾಯ್. ಬೆಳಗ್ಗೆ ಎದಕ್ಕೆ ಹೋಗ್ಬೇಕು, ಬಂದ್ಬಿಡಮ್ಮ.